ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಯಂನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಉಪವಾಸ ಇರಬೇಕು, ವ್ರತ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ನೀವು ಮನಸ್ಸಿಟ್ಟರೆ ಮಾರ್ಗ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಅನ್ನೋವಂಥದ್ದು ಸಕ್ಸಸ್ ಆಗೋವಂಥದ್ದು. ಇದು ಏನಂತಂದರೆ ನಮ್ಗೆ ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ ಅನ್ನೋವಂಥದ್ದು ಆಗ್ತಾ ಇರೋದಿಲ್ಲ. ಒಂದು ಸೈಟ್ ತೆಗೆದುಕೊಳ್ಳೋದಾಗಿರ್ಬೋದು, ಮನೆ ತೆಗೆದುಕೊಳ್ಳೋದಾಗಿರ್ಬೋದು, ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಅವ್ರಿಗೆ ಕೆಲಸ ಅನ್ನೋದು ಆಗ್ತಾ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಆ ರೀತಿಯಾಗಿ ಆದಾಗ ನಾವು ಏನು ಮಾಡಬೇಕು, ತುಂಬ ಜನ ಸೈಟ್ ತೆಗೆದುಕೊಳ್ಬೇಕು, ಮನೆ ತೆಗೆದುಕೊಳ್ಬೇಕು ಅಂತ ತುಂಬ ದಿನದ ಕನಸಾಗಿರುತ್ತೆ. ಈ ಹಳ್ಳಿಗಳಲ್ಲಂತೂ ಒಂದು ಪಕ್ಷ ಹೋದರೆ ಸಿಟಿಗಳಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನೋವಂಥ ಕನಸು ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಇವಾಗ ಒಂದು ಸಿಟಿನಲ್ಲಿ ಒಂದು ಬೆಂಗಳೂರು ಅಂತ ಸಿಟಿನಲ್ಲಿ ಒಂದು ಮನೆ ಮಾಡಬೇಕಂದ್ರೆ ತುಂಬ ಒಂದು ಹರಸಾಹಸ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಲಕ್ ಅನ್ನೋವಂಥದ್ದು ಇರುತ್ತೆ, ದುಡಿಮೆ ಅನ್ನೋವಂಥದ್ದು ಇರುತ್ತೆ, ಇಲ್ಲಾಂದರೆ ಹಿರಿಕರು ಮಾಡಿರೋ ಅಂಥದ್ದು ಇರುತ್ತೆ, ಅಂಥವ್ರದ್ದು ದಾಟಿ ಆಗ್ಬಿಟ್ಟಿರುತ್ತೆ. ಆದರೆ ಇವಾಗ ತಾವೇ ದುಡಿದು ತಾವೇ ಒಂದು ಸ್ವಂತ ಗೂಡನ್ನು ಕಟ್ಕೊಳ್ಬೇಕು ಅನ್ನೋವಂಥ ಕನಸನ್ನು ಯಾರೆಲ್ಲ ಹೊಂದಿದ್ರೋ ಅವ್ರಿಗೆಲ್ಲರಿಗೂ ವರಾಹಿ ತಾಯಿ ಒಳ್ಳೆಯದನ್ನು ಮಾಡಲಿ. ವಾರಾಹಿಯ ತಾಯಿಯಲ್ಲಿ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಎಂಥದ್ದೇ ಒಂದು ವ್ಯಾಜ್ಯಗಳಿದ್ರೂ ಕೂಡ ತಾಯಿ ಅದನ್ನೆಲ್ಲ ಒಂದು ಪರಿಹಾರವನ್ನು ಮಾಡ್ತಾರೆ ಅಂತೇಳಿ ತಿಳಿಸ್ತೀನಿ. ಇದೇನೆಂದರೆ ಸ್ವಂತ ಉದ್ಯೋಗ, ಸ್ವಂತ ಕೆಲಸ ಮತ್ತು ಕೋರ್ಟಲ್ಲಿ ಏನಾರ ನಿಮಗೆ ಕೇಸ್ ಇತ್ತು ಅಂತಂದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಒಂದೇ ಸತಿ ಆಗೋದಿಲ್ಲ, ನಾನು ಮೊದಲೇ ಹೇಳಿಬಿಡ್ತೀನಿ. ಈ ನೀವು ಮಂತ್ರವನ್ನು ಹೇಳೋದ್ರಿಂದ ಒಂದೇ ಬಾರಿಗೆ ಕ್ಲಿಯರ್ ಅನ್ನೋವಂಥದ್ದು ಆಗೋದಿಲ್ಲ. ಆದರೆ ನೀವು ಕ್ರಮೇಣವಾಗಿ ನೀವು ಹೇಳ್ತಾ ಬಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕೋರ್ಟಿನಲ್ಲೂ ಅಷ್ಟೇ ಎಂಥದ್ದೇ ಒಂದು ಜಿಗುಪ್ಸೆ ಅಂತ ಒಂದು ಕೇಸ್ ಇದ್ರೂ ಕೂಡ ಅದು ಕೂಡ ಪರಿಹಾರ ಅನ್ನೋವಂಥದ್ದು ಆಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಇವಾಗ ನೀವು ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ನಿಮಗೆ ಸ್ವಂತ ಮನೆ ಯೋಗ ಬರಬೇಕು ಅನ್ನೋವಂಥದ್ದು ಮತ್ತು ನಿಮ್ದು ಏನಾನ ಕೋರ್ಟಲ್ಲಿ ದುಡ್ಡಿನ ಬಗ್ಗೆ, ಭೂಮಿ ಬಗ್ಗೆ ಕೇಸ್ಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರ ಅದಕ್ಕೆ ಆಗುತ್ತೆ. ಒಂದೇ ಬಾರಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಅದಕ್ಕೆ ಟೈಮ್ ಅನ್ನೋವಂಥದ್ದು ಬೇಕಾಗುತ್ತೆ. ಹಾಗಾಗಿ ಇದು ಟೈಮ್ ಹಿಡಿಯುತ್ತೆ, ಬಟ್ ಅದರ ಕೆಲಸ ಅನ್ನೋವಂಥದ್ದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿದರೆ ಸಾಕಾಗುತ್ತೆ. ನೀವು ಬೆಳಗ್ಗೆ ಏನು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ರಾತ್ರಿ ಮಲಗೋದಕ್ಕೆ ಮುನ್ನ ನಿಮ್ಮದು ಬದಲಿಗೆ ನೀವು ವಾರಾಹ್ಯಂನಲ್ಲಿ ಕೇಳ್ಕೊಳ್ಬೇಕು, ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಇದೆ, ಈ ಒಂದು ಕಷ್ಟದಿಂದ ನಮ್ಮನ್ನು ಪಾರು ಮಾಡು. ನಾವು ಈ ರೀತಿಯಾಗಿ ನಮ್ಮದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ಕೋರ್ಟಲ್ಲಿ ಯಾರ ಮೇಲೆ ಕೇಸ್ ಹಾಕಿದರೆ ಅವ್ರ ಹೆಸರನ್ನು ಸಹ ಹೇಳ್ಕೊಳ್ಬೇಕು. ಮತ್ತು ನೀವು ಇದು ಎಲ್ಲ ಹೇಳಿದ್ಮೇಲೆ ಮತ್ತು ಯೂನಿವರ್ಸಿಗೆ ಕೂಡ ನೀವು ಹೇಳ್ಕೊಳ್ಬೇಕು. ಯೂನಿವರ್ಸಿಗೆ ನೀವೇನು ದುಡ್ಡು ಕೊಡಬೇಕು, ಕಾಸು ಕೊಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ನಿಮ್ಮ ಒಂದು ಮನಸ್ಸಿನಲ್ಲಿ ಆ ಕೆಲಸ ಆಗಿದೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್, ನೀವೇನಾನ ಒಂದು ನಿಮ್ಮ ಮನಸ್ಸಿನಲ್ಲಿ ನೋವಿದೆ, ಒಂದು ಭಾರ ಇದೆ ಮನಸ್ಸು, ನಮ್ಗೆ ಏನೇ ಒಂದು ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿಲ್ಲ ಅನ್ನೋವಂಥವ್ರು ಕೂಡ ನೀವು ಮೆಡಿಟೇಷನನ್ನು ಮಾಡ್ಕೊಳ್ಬೇಕು. ಇಲ್ಲಾಂದರೆ ಯೂನಿವರ್ಸ್ ಪ್ರಕೃತಿಯ ಮಧ್ಯದಲ್ಲಿ ನೀವು ಕೂತ್ಕೊಂಡು ದೇವರಿಗೆ ಭಗವಂತನಲ್ಲಿ ಜ್ಞಾನ ಆಯಿತು, ನಿಮ್ದು ಏನಾನ ಒಂದು ಕೋರಿಕೆ ಇದ್ರೂ ಕೂಡ ನೀವು ಆ ಒಂದು ಪ್ರಕೃತಿಯ ಮಧ್ಯದಲ್ಲಿ ಹೇಳ್ಕೊಂಡಾಗ ಸಕ್ಸಸ್ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಕೋರ್ಟ್ ಕೇಸ್ ಆಗಿರ್ಬೋದು, ಏನೇ ಒಂದು ಕೇಸ್ ಆಗಿರಬಹುದು, ಖಂಡಿತವಾಗ್ಲೂ ನೀವು ಒಂದು ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಂಡು ಮೊದಲಿಗೆ ನೀವು ವರಾಹ್ಯಂನ ಪ್ರಾರ್ಥನೆಯನ್ನು ಮಾಡ್ಕೊಂಡು, ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಅನ್ನೋವಂಥದ್ದು ಬಂದಿದೆ, ಈ ಕಷ್ಟವನ್ನು ಪರಿಹಾರವನ್ನು ಮಾಡು ನೀನು ಅಂಥೇಳಿ ನೀವು ಕೇಳಿಕೊಂಡು, ನಿನ್ನ ಪಾದದಡಿಗೆ ಬಿಡ್ತಾ ಇದ್ದೀನಿ, ಈ ಕೆಲಸವನ್ನು ನಿನ್ನ ಪಾದಕ್ಕೆ ತಂದು ಹಾಕಿದ್ದೀನಿ, ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡು, ಈ ಕಷ್ಟದಿಂದ ನಮ್ಮನ್ನು ಗೆಲುವನ್ನು ಕೊಡು ಅಂತ ಹೇಳಿ ನೀವು ಕೇಳ್ಕೊಳ್ಬೇಕು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ನರ್ಪವಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ನರ್ಪವಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ನರ್ಪವಿ ನಮೋ ನಮಃ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಹೇಳ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ಎಂಥದ್ದೇ ಒಂದು ಕಠಿಣ ಸಮಸ್ಯೆಯಲ್ಲಿ, ಎಂಥದ್ದೇ ಒಂದು ಏನೇ ಇದ್ರೂ ಕೂಡ
ನೀವು ತಾಯಿಯ 3 ಪದವನ್ನು ಹೇಳಿದ್ರೆ ಸಾಕಾಗುತ್ತೆ. 3 ಅಕ್ಷರದ 3 ಪದಕ್ಕೆ ಇರುವಂಥ ಒಂದು ಪವರ್ ಅಂತಂದ್ರೇ ಅಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಮಂತ್ರದ ರೀತಿಯಲ್ಲಿ ನಾನು ನಿಮಗಿಲ್ಲಿ ಹಾಕಿದ್ದೀನಿ. ಖಂಡಿತವಾಗ್ಲೂ ಎಷ್ಟು ಬಾರಿ ಬೇಕಾದರೂ ಹೇಳ್ಕೊಳ್ಬಹುದು. ಕೇವಲ 3 ಬಾರಿ ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೆ ಮುನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಮಾಡಿಕೊಂಡು ಯೂನಿವರ್ಸ್ ಕೂಡ ಕೇಳ್ಕೊಳ್ಬೇಕು. ಯೂನಿವರ್ಸ್ ಕೂಡ ನೀವು ಏನಂತ ಕೇಳ್ಕೊಳ್ಬೇಕಂದ್ರೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಒಂದು ಸ್ವಂತ ಮನೆಯಾಗಿದ್ದಕ್ಕಾಗಿ ಅಂದರೆ ಥ್ಯಾಂಕ್ ಯು ಅಂತ ಕೂಡ ನೀವು 3 ಸತಿ ಹೇಳ್ಕೊಳ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಹೇಳಬೇಕು. ವರಾಹಮ್ಮನಿಗೆ ಈ ಒಂದು ಮಂತ್ರವನ್ನು ಪ್ರತಿದಿನ 3 ಬಾರಿ ಹೇಳಬೇಕು. ಎಷ್ಟು ದಿನಗಳ ಕಾಲ ಅಂದರೆ 48 ದಿನಗಳ ಕಾಲ ಈ ಒಂದು ಮಂತ್ರವನ್ನು ನೀವು ಸತತವಾಗಿ ಹೇಳ್ಕೊಳ್ಬೇಕು. ನೀವು ಬಾಯಿ ಬಿಟ್ಟಾನ ಉಚ್ಚರಿಸ್ಬೋದು, ಇಲ್ಲ ಮನಸ್ಸಿನಲ್ಲಾದ್ರೂ ಹೇಳಬಹುದು. ಆದರೆ ಬುಕ್ಕಲ್ಲಿ ಸಹ ಬರೀಬಹುದು. ಬುಕ್ಕಲ್ಲಿ ಬರೆಯುವಾಗ ಕೂಡ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು, ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು. ವರಾಹಮ್ಮಂದು ಕೂಡ ಮಂತ್ರ ಇವಾಗ ನಾನು ಹಾಕಿದ್ದೀನಿ. ಅದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿ ನೀವು ಹೇಳ್ಕೊಳ್ಬೋದು. ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಖಂಡಿತವಾಗಲೂ 45 ದಿನಗಳ ಕಾಲ ಅಥವಾ 48 ದಿನಗಳ ಕಾಲ ನೀವು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಬಗೆಹರಿಯುತ್ತೆ ಅಂಥೇಳಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.